ನನಗೆ ಭಾಳ ಆಶ್ಚರ್ಯ ಅನಿಸೋದು, ಒಂದು ರಾಣಿ 10 ಹಲವು ಮುಖಗಳಲ್ಲಿ ಯೋಚನೆ ಮಾಡುವಂಥದ್ದೊಂದು ಮುತ್ಸದ್ದಿತನ ತೋರೋದಿದೆಯಲ್ಲ, ಅದು ಭಾಳ ವಿಶೇಷ. ದುರದೃಷ್ಟವಶಾತ್ ಯಾವನೋ ಒಬ್ಬ ಬಂದ, ಏನೋ ಕೆಟ್ಟದಾಗಿ ಬರದ, ಅದನ್ನು ನಾವು ನಂಬೋದು. ಎಂಥ ಒಂದು ನಾಚಿಕೆಗೇಡಿನ ವಿಷಯ. ನೀವು ಪ್ರಶ್ನೆ ಮಾಡ್ಬೋದು, ಗುಜರಾತಿನ ಜೊತೆಗೆಲ್ಲ ಹೇಗೆ ವ್ಯವಹಾರ ಮಾಡಿದ್ಲು ಅಂದರೆ, ಅವಳ ನೆರವಿಗೆ ಬಂದವರು ಯಾರು ಗೊತ್ತಾ? ಈ ಸಾರಸ್ವತರು. ಅಂದರೆ ನಮ್ಮ ಶತ್ರು ದೇಶಕ್ಕೆ ಹೋಗಿ ನಮ್ಮ ದೇಶದ ಯಾರ ಬಗ್ಗೆನೂ ಕೇಳಿ ನೀವು ಏನು ಒಳ್ಳೆ ಮಾತು ಹೇಳ್ತಾರೋ ಅವರು ಹೇಳಲ್ಲ. ಅದರಲ್ಲಿ 4ನೇ ಒಬ್ಬ, ಉಳಿದವರೆಲ್ಲ ಭಟ್ಕಳದಲ್ಲೇ ಯಾರೋ ಇದ್ದ, ಇದಿದ್ದ ಅಂತೆಲ್ಲ ಹೇಳ್ತಾರೆ. ಒಬ್ಬ ಮಾತ್ರ ಕ್ವೀನ್ ಆಫ್ ಓನರ್, ಒಬ್ಬಳು ರಾಣಿ ಅಂತ ಹೇಳ್ತಾಳೆ. ಮತ್ತೆ ಆ ರೀತಿಯ ಒಂದು ಸಾಮ್ರಾಜ್ಯವನ್ನ 54 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಕಟ್ಟಬೇಕು ಅಂತಾದ್ರೆ ಆ ಮನೋಧರ್ಮ ಮತ್ತು ಆ ಶಕ್ತಿ ಯಾವ ಲೆವೆಲ್ಗೆ ಇರಬೇಕು? ಅವಳ ಮನೋಸ್ಥೈರ್ಯ ಒಂದು ಚೂರು ವಿಚಲಿತ ಆದರೂ ಹೌದು, ಅದೇ ಅವಳ ಸ್ವಂತ ಸೋದರ ಮಾವ ಅವಳ ಮೇಲೆ ಆಪಾದನೆ ಹಾಕ್ತಾನೆ. ಸ್ವಂತ ಸೋದರ ಮಾವ ಅವಳು ಚಿಕ್ಕ ವಯಸ್ಸಿನಲ್ಲಿ ಅವಳಿಗಿದ್ದ ಆಕ್ರೋಶವನ್ನು, ಅವಳಿಗಿದ್ದ ಇದನ್ನು ನೋಡ್ತಾ ಹೋದರೆ ನಾವು, ಅವಳು ಕತ್ತಿಯ ತುದಿಯಲ್ಲಿ ನಿಂತು ಸೋದರ ಮಾವನನ್ನೇ ಇದು ಮಾಡ್ತಾಳೆ. ಮತ್ತೆ ಅಂಥವಳು ನಿಧಾನವಾಗಿ ಈ ಗುರು ಪರಂಪರೆ ಅಲ್ಲಿ ಸಿದ್ಧಾಂತಿಗಳು ಅಂತೇಳಿ ಅವ್ರ ಕೊನೆಗೆ ಅವಳ ಸಚಿವರು ಆಗಿರ್ತಾರೆ. ಅವರೆಲ್ಲ ಎಂತೆಂಥ ಒಂಥರ ಯೋಗಿಗಳು ಅವರೆಲ್ಲ. ಒಬ್ಬರು ಸಭಾಹಿತರು ಅಂತ, ಒಬ್ಬರು ಅವ್ರನ್ನೆಲ್ಲ ನಾವು ಯೋಚನೆ ಮಾಡ್ತಾ ಹೋದಾಗ ಅವಳು ಸುತ್ತುವರೆದಿದ್ದಂಥ ಒಂದು ಸಂಭಾವಿತ ವರ್ಗ ಇತ್ತಲ್ಲ. ಜೊತೆಗೆ ಅವಳು ಯಾರನ್ನೂ ತನ್ನ ಕಕ್ಷೆಗೆ ಎಳೆದುಕೊಳ್ಳುವಂಥ, ತನ್ನ ತೀರ್ಮಾನದಂತೆ ನಡೆಯುವಂತೆ ಮಾಡಬಲ್ಲಂಥ ಒಂದು ಸಾಮರ್ಥ್ಯ ಇದ್ದ ಹೆಣ್ಣುಮಗಳು ಅವಳು. ಹಾಗಾಗಿ ನೋಡಿ, ಇಲ್ದಿದ್ರೆ ಇಡೀ ಯಾವತ್ತು ಕಲ್ಪನೆ ಕೂಡ ಇರಲಿಲ್ಲ, ಇಡೀ ಕರಾವಳಿಯ ರಾಜರನ್ನು ಸೇರಿಸಬೇಕು ಅನ್ನುವಂಥ ಒಂದು ಕಲ್ಪನೆ ಅವಳಿಗೆ ಬಂತು ಅನ್ನೋದು ನೋಡಿ. ದೇಶವೇ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮ ಅದು. ಹೌದು, ಅಪ್ರಥಮ. ಯಾಕಂದ್ರೆ ಭಾರತವೇ ಅಖಂಡವಾಗಿ ಇಲ್ದಿರಂತ ಕಾಲಘಟ್ಟದಲ್ಲಿ ಒಂದು ಅಖಂಡ ಕರಾವಳಿಯ ಕಲ್ಪನೆ ಅವಳಿಗೆ ಬಂತು. 350-400 ಕಿಲೋಮೀಟರ್ ದೂರದ, ಇನ್ನೂ ಜಾಸ್ತಿ ಗುಜರಾತ್ ವರೆಗೆ ಹೋಗ್ಬಿಟ್ರೆ 1000 ಕಿಲೋಮೀಟರ್ ಅಲ್ಲಿಯ ತನಕ ಒಟ್ಟ. ಅಂದ್ರೆ ಪಶ್ಚಿಮ ಕರಾವಳಿ ಅಖಂಡ ಕೇರಳದಿಂದ ಗುಜರಾತಿನವರೆಗೆ, ಕಚ್ಚಿನವರೆಗೆ ಮಾಡಿದ್ದಲ್ಲದೆ ಅವರೆಲ್ಲರ ಜೊತೆಗೆ ಅಂಥ ಸಂಪರ್ಕವನ್ನು ಬೆಳೆಸುವಂಥ ಒಂದು ಇದಿದೆ ನೋಡಿ, ಜಾಣ್ಮೆ. ಅದಕ್ಕೆ ನೀವು ಪ್ರಶ್ನೆ ಮಾಡ್ಬೋದು, ಗುಜರಾತಿನ ಜೊತೆಗೆಲ್ಲ ಹೇಗೆ ವ್ಯವಹಾರ ಮಾಡಿದ್ಲು ಅಂದರೆ, ಅವಳ ನೆರವಿಗೆ ಬಂದವರು ಯಾರು ಗೊತ್ತಾ? ಈ ಸಾರಸ್ವತರು ನೋಡಿ. ಈ ಸಾರಸ್ವತರ ಪಂಡಿತ ವರ್ಗ ಇತ್ತಲ್ಲ, ಅವರೆಲ್ಲೋ ಕಾಶ್ಮೀರದಲ್ಲಿದ್ದವರು, ಅಲ್ಲಿಂದ ಬಂದರು, ಇಲ್ಲಿಂದ ಬಂದರು. ಅಂದರೆ ಒಂದಂತೂ ಸತ್ಯ, ಜಾಣ್ಮೆ ಇರುವಂಥ ಮತ್ತು ವ್ಯಾವಹಾರಿಕವಾದ ಜಾಣ್ಮೆ ಇರುವಂಥ ಒಂದು ವರ್ಗ ಅದು. ನಾವು ಅದು ಯಾವ ಜಾತಿ, ಯಾವ ಇದು ಅದು ಬೇಡ ನಮಗೆ. ಅದು ಏನಾಯಿತು, ಬದುಕಿನ ಅನಿವಾರ್ಯತೆಯಿಂದ ಅವರು ಎಲ್ಲೂ ಹೋದರೂ ಅಲ್ಲಿಂದ ಜಾಗ ಬಿಡಬೇಕಾಗಿ ಬಂದಿದ್ದರಿಂದ ಅವರಿಗೆ ಆ ಪರಿಸ್ಥಿತಿನೇ ಕಲಿಸಿತ್ತು ಅವರಿಗೆ. ಅವರು ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಜನಗಳ ನಡವಳಿಕೆ, ಬೇರೆ ಬೇರೆ ಜನರ ಮನಸ್ಥಿತಿ, ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡಿದ ತಕ್ಷಣ ಗುರುತಿಸೋಷ್ಟು ಜಾಣರಾಗಿದ್ದರು. ಇವಳು ಎಷ್ಟು ಜಾಣರಾಗಿದ್ದು ಅಂದರೆ, ಯಾರ್ಯಾರನ್ನ ಯಾವ ಜಾಣ್ಮೆಗೆ ಹಚ್ಚಬೇಕು ಅನ್ನೋದು ಗೊತ್ತಿರೋಂಥ ಆ ಜಾಣ್ಮೆ ಇವಳ ಹತ್ರ ಇತ್ತು. ನಿಮಗೆ ಏನು ಸಾಮರ್ಥ್ಯ ಇದೆ ನಿಮ್ಮನ್ನು, ಅವ್ರಿಗೆ ಏನು ಸಾಮರ್ಥ್ಯ ಇದೆ ಅವರಿಗೆ, ನನ್ನ ಹತ್ರ ಏನು ಸಾಮರ್ಥ್ಯ ಇದೆ ಅದು ನೋಡಿ. ಹಾಗಾಗಿ ಅವಳು ಇಲ್ದಿದ್ರೆ ತೋಟದಲ್ಲಿ ಕಾಳುಮೆಣಸನ್ನು ಬೆಳೆಯಬೇಕು ಅನ್ನುವಂಥ ಒಂದು ತೀರ್ಮಾನ ತಗೋತಾಳೆ ಅವಳು. ಕಾಡಿನ ಕಾಳುಮೆಣಸು ಸಾಕಾಗಲ್ಲ ಅಂತ ಅವಳಿಗೆ ಯಾವಾಗ ಅದರ ಬೇಡಿಕೆ ಜಾಸ್ತಿ ಆಯಿತು, ಆಗ ಅವರು ಯಾರ್ಯಾರನ್ನೆಲ್ಲ ಬಳಸ್ಬಿಟ್ಲು ಅಂತಂದರೆ, ಈ ಕರಾವಳಿ ತೀರದಲ್ಲಿ ಘಟ್ಟದ ಮೇಲಿನವರಿಗೂ ಈ ಮಳೆಗಾಲ ನಿಮ್ಗೆ ಗೊತ್ತಿದೆ. ನಮಗೆ ಇಲ್ಲಿ 15 ದಿನ ನಂತರ ಅಥವಾ 1 ತಿಂಗಳು ತಡೆದು ಬರುತ್ತೆ ಮಳೆ, ಕರಾವಳಿಯಲ್ಲಿ ಮೊದಲು ಬರುತ್ತೆ. ಕರಾವಳಿನಲ್ಲಿ ಬೇಸಾಯ ಮೊದಲು ಮುಗಿಯುತ್ತೆ, ಘಟ್ಟದ ಮೇಲೆ ಬೇಸಾಯ ನಂತರದಲ್ಲಿ ಮುಗಿಯುತ್ತೆ. ಕರಾವಳಿನಲ್ಲಿ ತಮ್ಮ ಬೇಸಾಯವನ್ನು ಮುಗಿಸಿರೋ ಜನ ಎಲ್ಲ ತಮ್ಮ ದನಕರುಗಳನ್ನು ನೋಡ್ಕೊಂಡು ಘಟ್ಟದ ಮೇಲೆ ಬರ್ತಾರೆ. ಯಾಕಂದರೆ ಕರಾವಳಿನಲ್ಲಿ ಭೂ ವಿಸ್ತೀರ್ಣ ಕಡಿಮೆ, ಘಟ್ಟದ ಮೇಲ್ಗಡೆ ಮೇವು ಸಿಗುತ್ತೆ ಅಂದ್ಕೊಂಡು ಅವರು ಅದನ್ನೆಲ್ಲ ತಗೊಂಬರ್ತಾರೆ. ಇಂಥವ್ರನ್ನೆಲ್ಲ ಬಳಸ್ಕೊಂಡು ಘಟ್ಟದ ಮೇಲೆ ಈ ಕಾಳುಮೆಣಸನ್ನು ಬೆಳೆಯುವಂಥ ಅದರ ಪ್ರಚಾರ ಮಾಡ್ತಾಳೆ ಅವಳು. ಸಂಭಾವನೆ, ಈ ಗೋಕರ್ಣ, ಇಡಗುಂಜಿ ಭಟ್ರುಗಳೆಲ್ಲ ಸಂಭಾವನೆಗೆ ಅಂತ ಮಲೆನಾಡಿಗೆ ಅಡಿಕೆಗೆ ಇದಕ್ಕೆಲ್ಲ ಬರ್ತಿದ್ರು. ಆ ಕಾಲದಲ್ಲಿ ಇತ್ತಲ್ಲ, ಅವ್ರ ಹತ್ರ ಬಂದು ಇಲ್ಲಿ ಸಂಭಾವನೆ ಕೊಡ್ತಾ ಅವ್ರ ಜೊತೆಗೆ, ಅಯ್ಯೋ ಮೆಣಸು ಬೆಳೆದ್ಬಿಟ್ರೆ ತೋಟದಲ್ಲಿ ಎಷ್ಟು ಲಾಭ ಗೊತ್ತಿದೆಯಾ ನಿಂಗೆ ಅಂತ ಅವರೆಲ್ಲ ಹೇಳಿ, ಅದಕ್ಕೆ ಅಲ್ಲಿ ಬೆಳೆದ್ರೆ ಲಾಭ ಅನ್ನುವಂಥ ಆಸೆ ಹಚ್ಚೋದಕ್ಕೆ ಅವರು ಜೊತೆಗೆ ಈ ಸಾರಸ್ವತರಲ್ಲಿಂದ ಬಂದ್ರಲ್ಲ,
ಸಿದ್ದಾಪುರ, ಸಾಗರ, ಇಲ್ಲಿ ಸಕಲೇಶಪುರ ತನಕ ಎಲ್ಲ ಟೌನ್ಶಿಪ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಆ ಕಾಲದಲ್ಲಿ ಸಣ್ಣ ಸಣ್ಣ ಇದಿದ್ದಾಗ ಅಂಗಡಿಗಳನ್ನೇ ತೆರೆದು ಅವರಿಗೆ ವ್ಯವಹಾರಕ್ಕೆ ಕಲ್ತಿದ್ಲು. ಅವರೆಲ್ಲರೂ ಏನು ಅಂದರೆ ಒಂಥರ ಅಡ್ವಾನ್ಸ್ ಕೊಡೋದು, ನೀವು ಬೆಳೆಯಿರಿ ಆಮೇಲೆ ನಾವು ತಗೊಳ್ತೇವೆ. ಈ ಥರದ ವ್ಯಾವಹಾರಿಕ ಜಾಣ್ಮೆಯನ್ನು ತೋರ್ಕೊಂಡು ಇಡೀ ನಮ್ಮ ಪಶ್ಚಿಮ ಘಟ್ಟ ಕಾಳುಮೆಣಸನ್ನು ಬೆಳೆಯುವಂಥ ಒಂದು ಇದಕ್ಕೆ ತಂದುಬಿಟ್ಲು ಅವಳು. ಸೆಂಟರ್ ಮಾಡಿದ್ಲು. ಸೆಂಟ್ರ್ ಮಾಡಿ ಅದರಲ್ಲೇ ನಾನು ಕೊಚ್ಚಿನಿಂದ ಲೆಟರ್ ಬರೆದ ಕ್ಯಾಪ್ಟನ್ ಅಂತ ಹೇಳ್ತೇನೆ, ಅವನು ಹೇಳ್ತಾನೆ, ಅವರೇನೋ ಕ್ರುಸೈಡ್ ಅಂತಲೇ ಏನೋ ಒಂದು ಯೂನಿಟಲ್ಲಿ ಹೇಳ್ತಾರೆ ಅವರು, ಇಷ್ಟು ಇದು ಹೋಗುತ್ತೆ ಅಲ್ಲಿಂದ ಕಾಳುಮೆಣಸು ಹೋಗುತ್ತೆ, ಇಷ್ಟು ಟನ್, ಇವತ್ತಿನ ಭಾಷೆಯಲ್ಲಿ ಹೇಳಿದ್ದಾರೆ, ಇಷ್ಟು ಟನ್ ಕಾಳುಮೆಣಸು ಹೋಗ್ತಾ ಇದೆ, ಅದಕ್ಕೆ ಆ ರಾಣಿಯನ್ನು ಅಪ್ರೋಚ್ ಮಾಡಬೇಕು ಅನ್ನೋಷ್ಟು ಅವರೇ ವ್ಯವಹಾರ ಮಾಡ್ಕೊಳ್ಳೋಷ್ಟು ಬೆಳೀತಾಳೆ. ಹೀಗೆ ನನಗೆ ಭಾಳ ಆಶ್ಚರ್ಯ ಅನಿಸೋದು, ಒಂದು ರಾಣಿ 10 ಹಲವು ಮುಖಗಳಲ್ಲಿ ಯೋಚನೆ ಮಾಡುವಂಥದ್ದೊಂದು ಮುತ್ಸದ್ದಿತನ ತೋರೋದಿದೆಯಲ್ಲ, ಅದು ಭಾಳ ವಿಶೇಷ ಅನಿಸುತ್ತೆ ಅಲ್ಲ. ಹೌದು. ಅಂತಹ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿದ್ರಲ್ಲ, ಎಂಥ ಇನ್ಫ್ರಾಸ್ಟ್ರಕ್ಚರು ಅದು ನೋಡಿ. ಈ ಎತ್ತಿನ ಬಂಡಿಗಳು, ಕುಶಲಕರ್ಮಿಗಳು ಅಲ್ಲಿಂದ ಏನು ಬಂದರೋ, ಈ ನಾಡವರು ಇವರಲ್ಲವ ಗೋವೆಯಿಂದ ಬಂದವರು. ಯಾಕೆಂದರೆ ಗೋವೆ ಮೊದಲೇ ಈ ವಿದೇಶಿ ದಾಳಿಗಳಿಂದಾಗಿ ಒಂದಿಷ್ಟು ಚಟುವಟಿಕೆ ಇತ್ತು ಅಲ್ಲಿ, ಈ ಯಾವುದು ವಾಣಿಜ್ಯಾತ್ಮಕ ಚಟುವಟಿಕೆಗಳಿತ್ತು, ಎತ್ತು ಗಾಡಿ ಈ ಥರದ್ದೆಲ್ಲ. ಅದಷ್ಟನ್ನು ಇಲ್ಲಿ ತಂದು ಅವರು ಬುದ್ಧಿವಂತಿಕೆಯನ್ನೆಲ್ಲ ಇವಳು ಆಮದು ಮಾಡಿಕೊಂಡು ಬಳಸ್ಕೊಂಡು ಅದರಿಂದ ಇಡೀ ಇದರಲ್ಲೆಲ್ಲ ರಸ್ತೆಗಳನ್ನು ಮಾಡಿದ್ಲು. ಆ ಘಟ್ಟಗಳಲ್ಲಿ ರಸ್ತೆ ಮಾಡೋದು ಸುಲಭ ಇತ್ತು. ಅದು ಎಲ್ಲಕ್ಕಿಂತ ಭಾಳ ಕುಮಟೆನಲ್ಲಿ ನಾವೇ ಕಟ್ಟೋದಕ್ಕೆ ಒಂದು ಇದನ್ನು ಮಾಡ್ತಾಳೆ ಅವಳು. ಕುಮಟಾದಲ್ಲಿ ಈ ಅಲ್ಲಿಂದ ಮುಂದೆ ಈ ಅವರ್ಸಿ ಆ ಕಡೆ ಪಕ್ಕದಲ್ಲೆಲ್ಲ ಕಾಡುಗಳು ಬರುತ್ತಲ್ಲ, ಆ ಕಾಡುಗಳಲ್ಲಿ ಇರುವಂಥ ದೊಡ್ಡ ದೊಡ್ಡ ಮಾವಿನ ಮರಗಳನ್ನು ಈ ಹಳಗೆಗೆ ಉಪಯೋಗಿಸ್ಕೊಂಡು ನಾವೇ ಕಟ್ಟುವ ಇದನ್ನು ತಯಾರು ಮಾಡ್ತಾಳೆ. ಇವತ್ತು ಕೂಡ ಕುಮಟದಲ್ಲಿ ಒಂದು ಹಡಗು ಅಂತ, ಈಗ ಹಡಗು ಕಟ್ಟಿದ್ದಲ್ಲ ಅದು, ಆ ಕಾಲದ ಹಡಗು ಕಟ್ಟೆಯನ್ನು ಮಾಡಿದ್ಲು. ಹಾಗಾಗಿ ನೋಡಿ, ಈ ಗೋವೆಯಿಂದ ಬಂದಿರುವಂಥ ಕಾರ್ವಿಗಳಿಗೆ ಇವರಿಗೆಲ್ಲ ಅವಳು ಕೊಟ್ಲಲ್ಲ. ಈ ಅವರ್ಸಿನಲ್ಲಿ ಕಾತ್ಯಾಯಿನಿ ದೇವಿ ದೇವಸ್ಥಾನ ಇದೆ ನೋಡಿ, ಆ ಕಾತ್ಯಾಯಿನಿ ದೇವಿನ ಇವರೆಲ್ಲರೂ ಅವರ್ಸಿ ಅಂತ ಪೂಜೆ ಮಾಡಿದ್ರು, ಅರಸಿ ಅಂತ. ಈ ರಾಣಿ ಅವರು ಬದುಕೇ ಇಲ್ಲದೆ ಅಲ್ಲಿಂದ ಓಡಿ ಬಂದರು. ಅಲ್ಲಿ ಭಾಳ ಜನ ಕನ್ವರ್ಟ್ ಆಗ್ಬಿಟ್ರು, ಈ ಮತಾಂತರದ ಹಾವಳಿಗೆ ಸಿಕ್ಕು ಗೋವಾದಲ್ಲಿ. ಕೆಲವರಿಗೆ ಸಾಧ್ಯನೇ ಇಲ್ಲ, ನಾನು ಮತಾಂತರ ಆಗ್ಬಿಟ್ಟೆ ಅಂತಂದ್ರೆ ನಾನು ಬದುಕೇ ಹೋಯ್ತು. ಅವರು ಹೊಟ್ಟೆಗಿದ್ದು ಇವರು ಬುದ್ಧಿವಂತರಾಗಿದ್ದರು, ಸಾರಸ್ವತರು, ಅವರೇನೋ ಓಡಿ ಬಂದರು. ಎಲ್ಲರೂ ಅವರಷ್ಟೇ ಬುದ್ಧಿವಂತರಾಗಿರಲಿಲ್ಲ. ಉಳಿದವರಿಗೂ ಧರ್ಮದ ಮೇಲೆ ಪ್ರೀತಿ ಇತ್ತಪ್ಪ. ಧರ್ಮದ ಮೇಲೆ ಪ್ರೀತಿ ಅನ್ನೋಕ್ಕಿಂತ ಅವರು ಧರ್ಮದ ಮೇಲೆ ಇಷ್ಟ ಇರಲಿಲ್ಲ. ಸೊ ಅವರು ಎಲ್ಲ ಬಂದರು, ಅವರಿಗೆಲ್ಲ ಉದ್ಯೋಗವನ್ನು ಕೊಟ್ಟರು. ಹಾಗಾಗಿ ಅವರಿಗೆ ಏನನ್ನು ಒಂದು ರೀತಿಯ ಪುನರ್ವಸತಿ ಕಲ್ಪಿಸಿದ್ಲು. ಹಾಗಾಗಿ ಅವರು ಇವರನ್ನ ಅವ್ವರಸಿ ಅಂತಂದ್ಲು. ಅವ್ವರಸಿ ಅಂತ ತಾಯಿ ಮತ್ತು ಅರಸಿ ಎರಡೂ ಇವಳೇ ಆದ್ಲು. ಅದು ಅವರ್ಸಿ ಆಯಿತು. ಅವರ್ಸಿ ಪೂಜೆ ಮಾಡಿದ್ರು ಅವಳನ್ನ. ವರ್ಷಕ್ಕೊಂದಿನ ನಾಡವ್ರನ್ನೆಲ್ಲ ಕೇಳಿ, ನೀವು ಜಾಲತಾಣದಲ್ಲಿ ಹುಡುಕಿದ್ರು ಮೈಗ್ರೇಷನ್ ಆಫ್ ನಾಡವರ್ ಅಂತ ಒಂದೇನೋ ಒಂದು ಇದಿದೆ, ಅದ್ರಲ್ಲಿ ನೀವು ಹುಡುಕಿ, ಅವ್ರು ವರ್ಷಕ್ಕೊಂದಿನ ಅವರ್ಸಿ ಅಂತ ಪೂಜೆ ಮಾಡ್ತೀವಿ. ಆ ಕಾತ್ಯಾಯಿನಿನೇ ಚನ್ನಭೈರಾದೇವಿ ಅಂತ ಪೂಜೆ ಮಾಡೋರು ಇದ್ದಾರೆ ನೋಡಿ. ಆ ಥರ ಅಂತಹ ಒಬ್ಬಳು ಹೆಣ್ಮಗಳು ಆಗಿ ದುರದೃಷ್ಟವಶಾತ್ ಯಾವನೋ ಒಬ್ಬ ಬಂದ, ಏನೋ ಕೆಟ್ಟದಾಗಿ ಬರೆದ, ಅದನ್ನು ನಾವು ನಂಬಿದ್ವಿ. ಎಂಥ ಒಂದು ನಾಚಿಕೆಗೇಡಿನ ವಿಷಯ ಅಲ್ವಾ. ಅವನು ಬಂದವನು ಯಾರು ಗೊತ್ತಾ? ಅವನು ಒಬ್ಬ ಇಟಲಿ ದೇಶದ ಪ್ರವಾಸಿ. ಅವನು ಇಟಲಿನಲ್ಲಿ ರೋಮನ್ ಕ್ಯಾಥೋಲಿಕ್ ಇದರಲ್ಲಿ ಮುಂದೆ ಕೂತ್ಕೊಳ್ಳುವಂಥ, ನಮ್ಮಲ್ಲೇ ಹೇಳ್ಬೇಕಾದ್ರೆ ಒಂದು ಅಗ್ರೇಸರಾಗಿ ಕೂತಿರ್ತಾರಲ್ಲ ಮಠಗಳಲ್ಲಿ, ಚರ್ಚಲ್ಲಿ ಅವನು ಅಲ್ಲಿ ಕೂತ್ಕೊಳ್ಳುವಂಥ ಒಂದು ಮುಖಂಡನ, ಅಂದರೆ ಧಾರ್ಮಿಕ ಪರಂಪರೆಯುಳ್ಳಂಥ ಒಬ್ಬ ವ್ಯಕ್ತಿ. ಅವನು 15-16 ವರ್ಷ ಇದ್ದಾಗ ಅಲ್ಲಿ ಇದು ಯಾರನ್ನೋ ಪ್ರೀತಿಸ್ತಾನೆ, ಅವಳು ಕೈ ಕೊಡ್ತಾಳೆ, ಅವನು ಸ್ವಲ್ಪ ಹುಚ್ಚಾದಂಗೆ ಆಗ್ತಾನೆ. ಆಗ ಅವನ ಡಾಕ್ಟ್ರು ಅವನಿಗೆ ಸಲಹೆ ಮಾಡ್ತಾರೆ, ಏನು ಅಂತಂದರೆ, ನೀ ಮಧ್ಯಪ್ರಾಚ್ಯಕ್ಕೆ ಪ್ರವಾಸ ಹೋಗು, ನೀನು ಶ್ರೀಮಂತ ಆಗಿರ್ತಾನೆ, ಅವನು ಇದಾಗುತ್ತೆ, ಸ್ವಲ್ಪ ನೀನು ಸರಿ ಹೋಗ್ತಾನೆ ಅಂತೇಳಿ ಅವನು ಅಲ್ಲಿಂದ ಯಾರೋ ಒಂದು ಮನೆ ಆಳು ಮತ್ತು ಇವ್ರನ್ನೆಲ್ಲ ಕರ್ಕೊಂಬರ್ತಾನೆ. ಅಲ್ಲಿ ಬಂದಾಗ ಕೊನೆಗೆ ಅವಳನ್ನೇ ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಅವಳು ತೀರೋಗ್ತಾಳೆ. ಅವಳು ತೀರೋದ್ಮೇಲೆ ಅವಳ ಬಾಡಿಯನ್ನು ಇಟ್ಕೊಂಡು ಅದಕ್ಕೆ ಸುಗಂಧ ದ್ರವ್ಯಗಳನ್ನೆಲ್ಲ ಹಾಕಿ ಅದಕ್ಕೊಂದು ಇಟ್ಕೊಂಡು ಕೇಳಿದ್ರೆ ಸುಳ್ಳು ಹೇಳಿ ಅಡುಗಿನ ಜೊತೆಗೆ ಸೂರತ್ತಿಗೆ ಬಂದು ಇಳಿತಾನವನು. ಸೂರತ್ತಿಗೆ ಬಂದು ಇಳಿದವನು ಇಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಬರ್ತಾ ಕೆಳದಿಗೆ ಬರ್ತಾನೆ. ಕೆಳದಿಗೆ ಬಂದವನು ಕೆಳದಿನಲ್ಲಿ ಕೂತ್ಕೊಂಡು ಬರಿತಾನೆ. ವೆಂಕಟಪ್ಪ ನಾಯಕನ ಇದರ ಆಶ್ರಯದಲ್ಲಿ ಇರ್ತಾನೆ. ಅಲ್ಲಿ ಎಲ್ಲ ಬರೀತಾ ಅವನಿಗೆ ಅದನ್ನು ಬರಿಬೇಕಾದ ಇದೇ ಇರಲಿಲ್ಲ. ಅವನು ಕೆಳದಿ ಬಗ್ಗೆ ಬರೆದ್ರೆ ಸಾಕಾಗಿತ್ತು. ಕೆಳದಿಯಲ್ಲಿ ಕೂತ್ಕೊಂಡು ಅವನು ಪಕ್ಕದ ರಾಜ್ಯ ಗೇರ್ ಸೊಪ್ಪೆನಲ್ಲಿ
ಏನಾಯಿತು ಅಂತಂದರೆ 18 ವರ್ಷದ ಹಿಂದೆ ಅಂತ ಬರೀತಾನೆ. ಅವನಿಗೆ ಆಧಾರ ಎಲ್ಲಿ ಸಿಕ್ತು ಗೊತ್ತಿಲ್ಲ. ಅವನು ಇಲ್ಲಿ ಬಂದಿದ್ದು 1621-22 ಚನ್ನಭೈರಾದೇವಿ ಕೊನೆಯ ಉಸಿರು ಎಳೆದಿದ್ದು 1606 ಅಂದರೆ ಹೆಚ್ಚು ಕಡಿಮೆ ಒಂದು 15-16 ವರ್ಷದ ಆಚೆಗೆ ಬಂದವನು. ಅವನು ಬಂದವನಿಗೆ ಆ ಕಾಲದಲ್ಲಿ ಪೇಪರ್ ಕಟಿಂಗ್ ಸಿಗುತ್ತೆ ಸರ್. ಆ ಕಾಲದಲ್ಲಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಇತ್ತ. ಅವನಿಗೆ ಏನಿತ್ತು ಅಥವಾ ಸ್ಥಳ ಸಮೀಕ್ಷೆ ಮಾಡಿದ್ನ ಅವನು ಅಲ್ಲಿಗೆ ಅದ್ರ ಮೂಲಕ ಹಾದು ಬಂದಿದ್ದಾನೆ ಬಿಟ್ಟರೆ ಇಲ್ಲ. ಯಾರೋ ಜನಗಳೇ ಹೇಳಿರ್ತಾರೆ ಕಥೆನ ಅಂತ ಇಟ್ಕೊಳ್ಳೋಣ. ಜನಗಳು 1000 ಹೇಳಿರ್ತಾರೆ. ಹೌದು. ಈಗ ನೀವು ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಶತ್ರು ದೇಶಕ್ಕೆ ಹೋಗಿ ನಮ್ಮ ದೇಶದ ಯಾರ ಬಗ್ಗೆನೂ ಕೇಳಿ ನೀವು ಏನು ಒಳ್ಳೆ ಮಾತು ಹೇಳ್ತಾರೆ ಅವರು? ಏನೂ ಹೇಳೋದಿಲ್ಲ, ಹೇಳಲ್ಲ. ಹಾಗೆ ಯಾರೋ ಹೇಳಿರ್ಬೋದು ಅಂತ ಇಟ್ಕೊಳ್ಳೋಣ. ಹೇಳಿದ್ರೂ ಕೂಡ ಅವನು ಅದಕ್ಕೊಂದು ಕತೆ ಕಟ್ಟಿ ಅವಳ ಚಾರಿತ್ರ್ಯದ ಬಗ್ಗೆ, ಈಗ ಉದಾಹರಣೆಗೆ ಕೆಳದಿಯವರಿಗೂ ಇವರಿಗೂ ಕೊನೆಗೆ ಕೆಳದಿ ವೆಂಕಟಪ್ಪ ನಾಯಕನೇ ಚನ್ನಭೈರಾದೇವಿಯನ್ನು ಸೆರೆ ಹಿಡಿಯೋದು, ಸೋಲಿಸೋದು. ಆದರೆ ಕೆಳದಿಯ ನೃಪವಿಜಯ ಅಂತೇಳಿ ಕೆಳದಿಯ ಚರಿತ್ರೆಯನ್ನು ಬರೆದಿರುವಂಥ ಇದೇ ಇದೆ. ಅದರಲ್ಲಿ ಎಲ್ಲೂ ಅವಳು ಜಂಬಗಾತಿಯಾಗಿದ್ಲು, ಮೆರಿತಿದ್ಲು ಅವಳು ಅಂತ ಇದೆಯೇ ವಿನ ಅವಳ ಚಾರಿತ್ರ್ಯದ ಬಗ್ಗೆ, ಅವಳ ನೈತಿಕ ಬಗ್ಗೆ ಏನೇನೂ ಇಲ್ಲ. ಅಥವಾ ಬೇರೆ ಎಲ್ಲಾದರೂ ಅಂಥದ್ದೆಲ್ಲರೂ ಶಾಸನಗಳಿದೆಯಾ, ಯಾವ್ದಾದ್ರು ಕಾವ್ಯಗಳಲ್ಲಿದೆಯಾ? ಎಲ್ಲೂ ಇಲ್ಲ. ಒಂದು ಜನಪದ ಕಾವ್ಯವಾದರೂ ಇರ್ತಿತ್ತಲ್ಲ, ಜನಪದ ಕಾವ್ಯವಾದರೂ ಇರಬೇಕಲ್ಲ. ಅವಳೇನು ಸಾಮಾನ್ಯದವಳಲ್ವ? ಸಾಮಾನ್ಯದವಳು, ಒಂದು 10 ವರ್ಷ ಆಳದವಳು ಅಲ್ವಲ್ಲ. ಅಲ್ಲ. ಜೊತೆಗೆ ಅವಳು ಕಾಡಿನ ಜನಗಳ ನಡುವೆ ಅಥವಾ ಊರಿನ ಜನಗಳ ನಡುವೆ ಒಂದಾಗಿ ಬದುಕಿದವಳು, ಎಲ್ಲರನ್ನೂ ಒಳಗೊಂಡು ಬದುಕಿದವಳು. ಮಹಾರಾಣಿ ಅನ್ನುವ ಗ್ಯಾಪ್ ಅನ್ನು ಇಟ್ಕೊಂಡವಳಲ್ಲ. ಜಾತಿ ಜನಾಂಗದ ಕಲ್ಪನೆನೇ ಇಲ್ದಿದ್ದಾಗೆ ಅವಳು ಸ್ವತಃ ಜೈನ ಧರ್ಮವನ್ನು ಅನುಸರಿಸ್ತಿದ್ದಳು. ಬಿಟ್ಟರೆ ಅವಳು ನೋಡಿ, ಅವಳು ಮುಖ್ಯಮಂತ್ರಿಗಳನ್ನಾಗಿ ಸಭಾಯಿತರನ್ನು ಇಟ್ಕೊಂಡ್ಳು. ಜೈನರು ಸಿದ್ಧಾಂತಿಗಳೇ ಇದ್ದರು, ಅವ್ರನ್ನೇ ಇದು ಮಾಡ್ಕೋಬೋದಾಗಿತ್ತು. ಅವಳಿಗೆ ಆ ಕಲ್ಪನೆ ಇರಲಿಲ್ಲ. ವ್ಯವಹಾರಕ್ಕೆ ಭಟ್ಗಳನ್ನ ನವಾಯಿತರನ್ನು ಆಶ್ರಯಿಸ್ತಿದ್ಲು. ಇವು ಅರಬ್ ದೇಶದ ಜೊತೆಗೆ ವ್ಯವಹಾರ ಮಾಡೋಕ್ಕೆ ಅವಳಿಗೆ ಅದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ. ನಾಡವ್ರನ್ನ ಪುರಸ್ಕರಿಸಿದ್ಲು, ನಾಯಕರನ್ನು ಪುರಸ್ಕರಿಸಿದ್ಲು. ಇಡೀ ರಾಜ್ಯದ ಎಲ್ಲ ಜಾತಿ ಜನಾಂಗಗಳನ್ನು, ಎಲ್ಲ ದೇಗುಲಗಳನ್ನು, ಎಲ್ಲರ ಆರಾಧನಾ ಪದ್ಧತಿಗಳನ್ನು ಗೌರವಿಸಿರುವಂಥ ಹೆಣ್ಮಗಳು ಅವಳು. ಕೇವಲ ಜೈನ ಆರಾಧನಾ ಪದ್ಧತಿಯನ್ನೇ ಕೊಡಲಿಲ್ಲ. ಏನು ಜೈನ ದೇಗುಲಗಳಿಗೂ ಸಹಾಯ ಮಾಡಿದ್ದಾಳೆ, ಆದರೆ ಅದಕ್ಕಿಂತಲೂ ಹೆಚ್ಚಿಗೆ ಹಿಂದೂ ದೇಗುಲಗಳಿಗೆ ಸಹಾಯ ಮಾಡಿದ್ದಾಳೆ. ಇವತ್ತು ನಾವು ದಾರೇಶ್ವರ ಅಂತೀವಿ, ಮುರುಡೇಶ್ವರ ಅಂತೀವಿ, ಇಡಗುಂಜಿ ಅಂತೀವಿ, ಗೋಕರ್ಣ, ಇವೆಲ್ಲಕ್ಕೂ ಅವಳು ಆ ವಾರ್ಷಿಕ ಜಾತ್ರೆಗೆ, ವಾರ್ಷಿಕ ಪೂಜೆಗೆ, ವಾರ್ಷಿಕ ಎಲ್ಲ ಅನುದಾನಗಳನ್ನು ಕೊಟ್ಟವಳು. ಎಲ್ಲ ರೀತಿಯ ಸಹಾಯ ಮಾಡಿದವಳು ಅವಳು. ಮತ್ತು ಎಲ್ಲದಕ್ಕೂ ನಡ್ಕೊತಿದ್ದವಳು ಅವಳು. ಮಠಮಾನ್ಯಗಳಿಗೆ, ಎಲ್ಲ ಮಠಮಾನ್ಯಗಳಿಗೂ ಮಾಡಿದ್ದಾಳೆ. ಅವಳ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅಲ್ಲಿರುವಂಥ ಅವರ ಏನು ಈ ಚಿಂತಕರ ಚಾವಡಿ ಇತ್ತೋ, ಆ ಚಿಂತಕರ ಚಾವಡಿ ಎಲ್ಲರನ್ನೂ ಕರೆಸ್ತಾರೆ. ಹೊನ್ನಾವರದ ಪಾದ್ರಿಯನ್ನು ಕರೆಸ್ತಾರೆ. ನೋಡಿ, ಮತಾಂತರವನ್ನು ವಿರೋಧಿಸಿದ ಮಾತ್ರಕ್ಕೆ ಯಾರೋ ಮತಾಂತರ ಆಗೋದು ಅಥವಾ ಅಲ್ಲಿರುವಂಥ ಒಂದು ಹುದ್ದೆಯನ್ನು ವಿರೋಧಿಸಬೇಕು ಅಂತಿಲ್ವಲ್ಲ, ಅವ್ರನ್ನೂ ಇಂತಹ ಒಂದು ಏನು ಹೇಳಬೇಕು, ಹೃದಯ ವೈಶಾಲ್ಯ ಇರೋವಳು ಅಥವಾ ಧಾರ್ಮಿಕ ಸರ್ವಧರ್ಮ ಸಮಾನತೆ ಇದ್ದವಳು ಅವಳು. ಹಾಗಾಗಿ ನಾವು ಅವಳನ್ನು ಒಂಥರದಲ್ಲಿ ನೀವು ಏನು ಹೇಳ್ಬೋದು, ಚಾರಿತ್ರ್ಯಹೀನೆ ಅನ್ನುವ ರೀತಿಯಲ್ಲಿ, ಚಾರಿತ್ರ್ಯಹೀನೆ ಅಂತ ಹೇಳಿ ಅವನ್ಯಾರೋ ಬರದ ಅಂದ್ಕೊಂಡು ನಾವು ಒಪ್ಪಬೇಕಾಗಿರುವಂಥದ್ದಕ್ಕೆ ಯಾರಾದರೂ ಅವಳ ಬಗ್ಗೆ ಹೇಳ್ತಿದ್ರು. ಈಗ ಮತ್ತೆ ದೇಶಿಕವಾದಂಥ ಆ ಕಾಲದಲ್ಲಿ ಅಡಕವಾದಂಥ ಬಹಳಷ್ಟು ಮಾಹಿತಿಗಳು, ಶಾಸನಗಳು ಅಥವಾ ದಾಖಲೆಗಳು ಎಲ್ಲಿಯೂ ಇಲ್ಲ. ನಮ್ಮ ಭಾರತೀಯ ಯಾವುದೇ ಭಾಷೆಯ ಯಾವುದೇ ರೂಪದ, ಅಂದರೆ ಕಾವ್ಯ ಇರ್ಬೋದು, ಕಥನ ಇರ್ಬೋದು, ನೀವು ಹೇಳ್ದಂಗೆ ಜಾನಪದ, ಎಲ್ಲೂ ಇಲ್ಲದೆ ಇರುವಂಥದ್ದನ್ನು ಅವನಿಗೆ ಹೇಗೆ ಸಿಕ್ತು ಗೊತ್ತಿಲ್ಲ. ಅವನು ಬರೆದ ಆಯಿತು ಬಿಡಿ, ಅವನೇನೋ ಇದು ಮಾಡಿದ. ಅದು ಯಾವುದೋ ಅವನು ಪ್ರಕಟಿಸಲಿಲ್ಲ, ಮುಂದೆ ಅವನ ಮಕ್ಕಳು ಪ್ರಕಟಿಸ್ತಾರೆ. ಆದರೆ ಅವರಿಗೆಲ್ಲ ಏನಿತ್ತು, ಆಗ ಬರುವ ಯುರೋಪಿಯನ್ ಪ್ರವಾಸಿಗಳು. ನಮ್ಮ ದೇಶದ ಚರಿತ್ರೆ ಯಾಕೆ ತುಂಬ ಅಪಭ್ರಂಶಗೊಂಡು ಗೊತ್ತಾ ಗಣಪತಿಯವರೇ? ಆಗ ಬತ್ತಿದ್ದವರು ಪ್ರವಾಸಿಗಳು ಹೆಚ್ಚು ಮೊದಲೆಲ್ಲವ. ಆ ಪ್ರವಾಸಿಗಳಿಗೆ ಏನು ಅಂತಂದರೆ ಇಲ್ಲಿ ಬರ್ತಿದ್ರು, ಎಂಜಾಯ್ ಮಾಡ್ತಿದ್ರು. ಎಂಜಾಯ್ ಮಾಡಿದ ಮೇಲೆ ವಾಪಸ್ಸು ಅವರು ಯುರೋಪಿಗೆ ಹೋದಾಗ ತಮ್ಮ ತಮ್ಮ ಭಾಷೆಯಲ್ಲಿ ಪ್ರವಾಸ ಕಥನಗಳನ್ನು ಬರೀತಿದ್ರು. ಆ ಪ್ರವಾಸ ಕಥನಗಳು ಹೆಚ್ಚು ರೋಚಕವಾಗಿರಬೇಕಾಗಿತ್ತು ಅವರಿಗೆ. ಯಾಕೆ ಅಂತ ಕೇಳಿದರೆ, ಒಂದು ರಾಣಿ ಇದ್ಲು, ಅವಳು ಬಹಳ ಇದು ಅವ್ರಿಗೆ ಗೊತ್ತಿರೋದು, ತಮ್ಮ ರಾಣಿಯಕ್ಕಿಂತ ಹೆಚ್ಚು ಕೀರ್ತಿಯನ್ನು ಬೇರೆಯವ್ರಿಗೆ ಕೊಡೋಕೆ ಅವರು ಸಿದ್ಧ ಇರಲಿಲ್ಲ. ಹಾಗಾಗಿ ಅವರಿಗೆಲ್ಲ ಈ ಥರ ರೋಚಕವಾದ ಅವರ ನಮ್ಮ ಈಗಿನ ಧಾರಾವಾಹಿಗಳಾಗಿ ಈಗಿನ ಧಾರಾವಾಹಿ ನೀವು ಸರಿಯಾದ ರೀತಿ ಗಂಡ ಹೆಂಡತಿ ತೋರಿಸ್ರೆ ಯಾರು ನೋಡೋದಿಲ್ಲ.
ಹಾಗಾಗಿ ಅವರು ಇಂಥ ಕಥನಗಳನ್ನು ಹುಡುಕೊಂಡ್ರು ಅಥವಾ ಅದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನು ಸೇರಿಸಿದ್ರು. ಅದನ್ನು ನಿಜ ಅಂತ ನಾವು ನಂಬಿಬಿಟ್ಟವಲ್ಲ. ಆದರೆ ಅದು ಪ್ರವಾಸಿ ಕಥನವೇ ಹೊರತು ಇತಿಹಾಸ ಅಲ್ಲ. ಇತಿಹಾಸ ಯಾಕಂದರೆ ಇತಿಹಾಸಕ್ಕೆ ರಚನೆಕಾರನಿಗೆ ಅವನದೇ ಆದಂಥ ಕೆಲವು ಯೋಗ್ಯತೆಗಳು, ಅಧ್ಯಯನಗಳು, ಹಿನ್ನೆಲೆಗಳು ಇರಬೇಕಲ್ವಾ? ಹೌದು. ಅದನ್ನು ನಿಮಗೆ ಸ್ಪಷ್ಟವಾಗಿ, ಹಾಗಾದರೆ ನೀವು ಒಬ್ಬ ಇವನ ಬಗ್ಗೆ ಯಾಕೆ ಹಾಗೆ ಹೇಳಿದ್ರಿ ಅನ್ನೋದಕ್ಕೆ ನಾನು ನಿಮಗೊಂದು ಇದೇ ಪುಸ್ತಕದಲ್ಲಿ ನಾನು ನನ್ನ ಮುನ್ನುಡಿನಲ್ಲಿ ಬರೆದಿದ್ದೀನಿ, ಯಾರಿಂದ ನಮಗೆ ಅದು ಸಿಕ್ತು ಅನ್ನೋದಕ್ಕೆ. ನೋಡಿ, ಈಗಲೂ ಇದ್ದಾರೆ. ನಾನು ಮೊನ್ನೆ ಅಮೇರಿಕಕ್ಕೆ ಹೋದಾಗ ಕೂಡ ಅವ್ರನ್ನ ಭೇಟಿ ಮಾಡ್ಕೊಂಬಂದೆ. ಡಾಕ್ಟರ್ ಹನ್ನಾ ಚಾಪಲ್ ಓಜೋಸ್ಕಿ ಅಂತ. ಅವಳು ಅಮೇರಿಕದ ಟೆಕ್ಸಾಸ್ ಯೂನಿವರ್ಸಿಟಿಯ ಭಾಷಾ ವಿದ್ವಾಂಸ. ಅವರು ತುಂಬ ಗೌರವಿಸ್ತಾ ಇದ್ರು. ನಾವು ಹೋದಾಗ ಕರೆದು ಸತ್ಕರಿಸಿ ಎಷ್ಟು ಒಳ್ಳೆಯ ಮಾತುಗಳನ್ನು ಆಡಿದರು. ಅವರ ಟೆಕ್ಸಾಸ್ ಯೂನಿವರ್ಸಿಟಿ ಲೈಬ್ರರಿನಲ್ಲಿ ನಮ್ಮ ಕರಾವಳಿಯ ನೀವು ವಸಂತ ಮಾಧವರಿಂದ ಹಿಡಿದು ಪುಂಡಿಕಾಯಿ ಗಣಪತಿ ಭಟ್ರಿಂದ ಹಿಡಿದು ಬಿ ಎಸ್ ಶಾಸ್ತ್ರಿಗಳವರಿಗೆ ಯಾರ್ಯಾರು ನಮ್ಮ ಕರಾವಳಿಯ ಇತಿಹಾಸಗಳನ್ನೆಲ್ಲ ಬರೆದಿದ್ದಾರೋ ಅವರೆಲ್ಲರ ಪುಸ್ತಕಗಳು ಆ ಲೈಬ್ರರಿಯಲ್ಲಿದೆ. ಎಷ್ಟು ಪ್ರೀತಿಯಿಂದ ದಕ್ಷಿಣ ಭಾರತದ, ಅದರಲ್ಲೂ ನಮ್ಮ ಕನ್ನಡದ ಕರಾವಳಿಯ ಇತಿಹಾಸಗಳನ್ನು ಅವರು ತಿಳ್ಕೊಂಡಿದ್ದಾರೆ ಅಂದರೆ, ಅವರು ಒಂದು ಪ್ರಬಂಧ ಬರೆದಿದ್ಯಾವಾಗ ಸುಮಾರು ಈಗ 15-16 ವರ್ಷದ ಹಿಂದೆ. ಅದು ಏನಿದೆ ಅಂತಂದರೆ, ದ ಕ್ವೀನ್ ಆಫ್ ಓನರ್ ಆ್ಯಂಡ್ ಹರ್ ಎಮಿಸರೀಸ್, ಅಂದರೆ ಹೊನ್ನಾವರದ ರಾಣಿ ಮತ್ತು ಅವಳ ರಾಜಪ್ರತಿನಿಧಿಗಳು ಅನ್ನೋದ್ರು ಬರೀತಾಳೆ. ಅದರಲ್ಲಿ ಅವಳು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇವರು ಅಂತಂದರೆ, ಆ ಕಾಲದ ಪ್ರವಾಸಿಗಳು ಹೇಗೆ ಸುಳ್ಳನ್ನು ಪ್ರತಿಪಾದಿಸ್ತಿದ್ರು, ಸತ್ಯದ ಬದಲು ಸುಳ್ಳಿಗೆ ಮೊರೆ ಹೋಗ್ತಿದ್ರು ಅನ್ನೋದನ್ನು 4 ಜನ ಪ್ರವಾಸಿಗಳನ್ನು ಇಟ್ಕೊಂಡು ಒಂದೇ ಘಟನೆಯನ್ನು ಅವ್ರು ಹೇಗೆ ಹೊಂದಿಸಿದ್ದಾರೆ ಅನ್ನೋದಕ್ಕೆ ಇದು ಮಾಡ್ತಾಳೆ. ನಾನು ಮಾತಿನ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ನಿಮಗೆ, ಯಾವ್ದು ಹೇಳಿ, ಭಟ್ಗಳವನ್ನು ಇವ್ರ ಅಕ್ಕ ಇದ್ದಾಗ ಆಲ್ಫನ್ ಡಿಸೋಜೋ ಅನ್ನೋಂಥ ಒಬ್ಬ ಸುಟ್ಟಾಕದ ಅಂತೇಳಿ. ಅದೇ ಘಟನೆಯನ್ನು ಇಟ್ಕೊಂಡು 4 ಜನ ಪ್ರವಾಸಿಗಳು ಬರೆದಿದ್ದಾರೆ. 4 ಈಗ ನಮ್ಮಲ್ಲೆಲ್ಲ ನಾವೆಲ್ಲ ಅರ್ಧ ಸತ್ಯ ಅಂತ ನಂಬಿರುವಂಥದ್ದೇ. ಆ 4 ಜನ, ಒಬ್ಬ ಹೇಳ್ತಾನೆ, ನಾನು ಸ್ವತಃ ನೋಡಿದೆ, ಹೀಗೆ ಅದು ಮುಸಲ್ಮಾನರ ಹಡಗು ಬಂದಿತ್ತಿತ್ತು, ಅದರಲ್ಲಿ ಹೀಗೆ ಇದಾಯಿತು ಹಾಗಾಯಿತು ಅಂತ ಹೇಳ್ತಾನೆ. ಇನ್ನೊಬ್ಬ, ಇಲ್ಲ ಅಲ್ಲಿ ಇವರು ಹೋದಾಗ ಹೀಗಿತ್ತು ಅಂತೇಳಿ. 4 ಜನ. ಅದನ್ನು ಅವಳು ಎಷ್ಟು ಚೆನ್ನಾಗಿ ನೋಡಿ ಇದು ಅವರು ಏನು ಹೇಳ್ತಾರೆ ಅಂದರೆ, ಅವರು ತಮ್ಮ ಪ್ರಬಂಧದಲ್ಲಿ ಇತಿಹಾಸಕಾರನ ಭಾಷೆಯನ್ನು ಸೈದ್ಧಾಂತಿಕವಾಗಿ ವಿಶ್ಲೇಷಿಸಿ ಹೇಗೆ ಕೆಲವರ ಚಾರಿತ್ರಿಕ ಬರಹಗಳು ಕಟ್ಟುಗತೆಗಿಂತ ಕನಿಷ್ಠ ಮಟ್ಟಕ್ಕೆ ಕುಸಿಯಬಲ್ಲದೆಂಬುದನ್ನು ಮೆಂಡಿಸ್ ಪಿಂಟೋನ ಬರಹವನ್ನು ಉಲ್ಲೇಖಿಸಿ ಅವರು ವಿವರಿಸ್ತಾರೆ. ಮೆಂಡಿಸ್ ಪಿಂಟೋ ಅನ್ನೋನು ಬರೀತಾನೆ ಭಟ್ಕಳದ ಘಟನೆಯನ್ನು ಇಟ್ಕೊಂಡು. ಅವನು ಅದರಲ್ಲಿ ಏನು ಹೇಳ್ತಾಳೆ ಅಂದರೆ, ಕಲ್ಪನೆಗೂ ವಾಸ್ತವಕ್ಕೂ ವ್ಯತ್ಯಾಸ ಇರೋದು. ಕಲ್ಪನೆಗೂ ವಾಸ್ತವಕ್ಕೂ, ಕಟ್ಟುಕತೆಗೂ ಇತಿಹಾಸಕ್ಕೂ ವಾಸ್ತವದಲ್ಲಿ ಇರಬೇಕಾದ ವ್ಯತ್ಯಾಸವನ್ನು ನಿಖರವಾಗಿ ಗುರುತಿಸುವಾಕೆ ಸತ್ಯವನ್ನು ಕಲ್ಪನೆಗೆ ತಕ್ಕಂತೆ ಬಗ್ಗಿಸಿ ಕಟ್ಟುಕತೆ ಮತ್ತು ಇತಿಹಾಸಗಳ ಅಂತರವನ್ನು ತಗ್ಗಿಸ್ತಾರಲ್ಲ ಕೆಲವರು, ಕಟ್ಟುಕತೆನೇ ಮೇಲ್ ಮಾಡಿ ಅದರ ಬಗ್ಗೆ ಕುಟುಕ್ತಾರೆ ಅವರು. ನೋಡಿ, ಈ 1542 ಘಟನೆಯನ್ನು ಹೇಳುವಾಗ ಸಮುದ್ರ ವ್ಯಾಪಾರಕ್ಕೆ ಬ್ರಿಟಿಷರು ಇವರು ಪೋರ್ಚುಗೀಸರು ಕಾಟೇಜನ್ನು ಕೊಡಲಿಲ್ಲ ಅಂದ್ಕೊಂಡು ಮುಸಲ್ಮಾನರ ಹಡಗು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಭಟ್ಗಳವನ್ನು ಸುಟ್ಟರು ಅನ್ನೋದು ಸತ್ಯ. 4 ಜನರು ಅದನ್ನು ಹೇಳ್ತಾರೆ. ಆದರೆ ಅವರು ಅದನ್ನು ಹೇಳಿಕೊಂಡು ಉಳಿದಿದ್ದ ಘಟನೆಗಳನ್ನು ಜೋಡಿಸುವ ರೀತಿ ಪೂರ್ತಿ ಕಟ್ಟುಕತೆ ಮತ್ತೆ ತದ್ವಿರುದ್ಧ. ನಾನು ಹೇಳಿದ್ದಕ್ಕೂ ನಾವಿಬ್ಬರು ಒಂದೇ ಘಟನೆಯನ್ನು ಹೇಳ್ತೀವಿ ಅಂದಾಗ ಒಂದಿಷ್ಟಾದರೂ ಸಾಮ್ಯತೆ ಇರಬೇಕು, ಏನೇನೇನೇನೂ ಇಲ್ಲ. ಅವರು ಅದನ್ನು ಹೇಳ್ತಾ ಅವಳು ಚೆನ್ನಭೈರಾದೇವಿ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ 4ನೇವನೊಬ್ಬ, ಉಳಿದವರೆಲ್ಲ ಭಟ್ಗಳದಲ್ಲೇ ಯಾರೋ ಇದಿದ್ದ ಅಂತೆಲ್ಲ ಹೇಳ್ತಾರೆ. ಒಬ್ಬ ಮಾತ್ರ ಕ್ವೀನ್ ಆಫ್ ಓನರ್, ಒಬ್ಬಳು ರಾಣಿ ಅಂತ ಹೇಳ್ತಾಳೆ. ಆ ರಾಣಿ ಯಾರಿರ್ಬೋದು ಅಂತ ಅವರು ಓಜೋಸ್ಕಿ ಅವರು ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋದಾಗ